ಈಗಿನ ಸರ್ಕಾರ ಹೇಗೆ ಅಂದರೆ ಊಟನೇ ಸರಿಯಾಗಿ ಕೊಡೋಂಗಿಲ್ಲ. ಅನ್ನಭಾಗ್ಯ ಅಂತಾರೆ. ಅನ್ನಭಾಗ್ಯ ಅನ್ನೋದು ಪಾಪ ಒಬ್ಬರು ಏನು GST ಇದೆ, ಕಾರ್ ಇದೆ ಅಂದ್ರೇ ರೇಷನ್ ಕಾರ್ಡ್ ತೆಗೆದುಬಿಟ್ಟವ್ರೆ. ಆ ಥರ ಸಿಚುವೇಶನ್ ಇದೆ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಸುಮಾರು ವರ್ಷಗಳು ಈಗ ಮಲ್ಲೇಶ್ವರಂ ಇಂದ ಇದು ಮೆಜೆಸ್ಟಿಕ್ ಬರೋದಕ್ಕೆ ವೈಟ್ ಟ್ಯಾಪಿಂಗ್ ರೋಡು ಅಂತ ಹೇಳ್ತಾವ್ರೆ. ಆಲ್ರೆಡಿ 6 ತಿಂಗಳಾಯಿತು ಕ್ಲೋಸ್ ಮಾಡಿ. ಬೇರೆ ಕಂಟ್ರೀಸಲ್ಲೆಲ್ಲ ಹೋದರೆ ವಿತಿನ್ 2-3 ಮಂತ್ಸಲ್ಲೇ ರೋಡ್ ರೆಡಿಯಾಗಿ ಆರಾಮಾಗಿ ಓಡಾಡೋಕ್ಕೆ ಜನಕ್ಕೆ ದಾರಿ ಕೊಡ್ತಾರೆ. ಇಲ್ಲಿ ನೋಡ್ರೆ ಮೇನ್ ಸಿಟಿ ಏರಿಯಾದಲ್ಲಿ ಈ ಥರ ಇಷ್ಟು ಡಿಲೇ ಮಾಡ್ತಾರೆ ಅಂದರೆ ಏನು, ಅವ್ರು ಯಾಕೆ ಮಾಡ್ತಾವ್ರೆ ಅಂತ ಅರ್ಥ ಆಗ್ತಾ ಇಲ್ಲ. ಮೋಸ್ಟ್ಲಿ ನನಗೆ ಅನಿಸುತ್ತೆ ಅಂದರೆ ಈ ಕಾಂಟ್ರಾಕ್ಟ್ಸ್ ಇರ್ತಾರಲ್ಲ ಅವ್ರಿಗೆ ಫಂಡ್ ರಿಲೀಸ್ ಮಾಡ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಅದನ್ನು ಮಾಡಬೇಕು. ಹೌದು, ಅದೆಲ್ಲ ಮಾಡೋದಕ್ಕೆ ಏನು ಅಂದರೆ ಇವ್ರ ಹತ್ರ ಬಜೆಟ್ ಇದೆಯೋ ಇಲ್ವೋ, ದುಡ್ಡು ಸುಮ್ಮನೆ ಬಜೆಟಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ, ಫಂಡ್ ಸಿಗ್ತಾ ಇದೆಯೋ ಇಲ್ವೋ ನೋಡ್ರೆ ಲಕ್ಷಾಂತರ ಕೋಟಿ ಸಾಲ ತೋರಿಸ್ತಾ ಇದ್ದಾರೆ. ಜನ ಏನು ಮಾಡಬೇಕು ಪಾಪ, ಸಾಲಕ್ಕೆ ಸಾಲನೂ ಹೊರೆ ಎತ್ಕೊತಾರೆ. ಮತ್ತು ಇಲ್ಲಿ ಬೇಕಾಗಿರೋ ಮೂಲಸೌಕರ್ಯನೇ ಅದು, ರಸ್ತೆ ಬೇಕು, ನೀರು ಬೇಕು, ಕರೆಂಟ್ ಬೇಕು. ಅದೇ ಸಿಗ್ತಾ ಇಲ್ಲ ಅಂದರೆ ಮತ್ತೆ ಇನ್ನೇನು ಜನ ಮಾಡಬೇಕು. ಅದೇ ಮೇನ್ ಏನಂದರೆ ಕಾಂಟ್ರಾಕ್ಟರು ಪಾಪ ದುಡ್ಡು ಹಣ ಕೊಟ್ಟರೆ ಅವ್ರು ಮಾಡ್ತಾರೆ. ಇವರು ಹಣನೇ ರಿಲೀಸ್ ಮಾಡಲಿಲ್ಲ ಅಂದರೆ ಇನ್ನೆಲ್ಲಿಂದ ಮಾಡೋಕ್ಕಾಗ ಸಾಧ್ಯ ಅವರು.